ಮಂಡಲದ ವತಿಯಿಂದ ಕರ್ನಾಟಕದ ಇವತ್ತು ಮಂಗಳೂರು ಮಂಡಲದ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವುದರ ಮೂಲಕವಾಗಿ ಜನಸಾಮಾನ್ಯರ ಜನಜೀವನಕ್ಕೆ ಬರೆಯಾಗುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಕರ್ನಾಟಕದ ಜನತೆ ಬಳಲಿ ಬೆಂಡಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ಮುಗಿದ ಕೂಡಲೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಏಕಾಏಕಿ ಏರಿಕೆ ಮಾಡುವುದರ ಮೂಲಕವಾಗಿ ಮತ್ತೊಮ್ಮೆ ಜನತೆಗೆ ದೊಡ್ಡ ಹೊಡೆತನವನ್ನು ನೀಡಿದಂತ ಕಾಂಗ್ರೆಸ್ ಸರ್ಕಾರವನ್ನ ನಿರ್ಮೂಲನೆ ಮಾಡಬೇಕು, ತೊಲಗಿಸಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವಂತ ಮೂಲಕ ಬೆಲೆ ಏರಿಕೆ ಮಾಡಿದಂತ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಮತ್ತೆ ಇಳಿಕೆ ಮಾಡಬೇಕು ಎನ್ನುವಂತ ನೆಲೆಯಲ್ಲಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯನಂದ ತುರ್ಕೂರ್ ಅವರು ಸೇರಿರುವಂತ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ರಾಜ್ಯಾದ್ಯಂತ ತೈಲ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಎಲ್ಲ ಮಂಡಲಗಳಲ್ಲಿ ಇವತ್ತು ಪ್ರತಿಭಟನೆಯ ವಿಷಯ ಆಗಿರುತ್ತದೆ. ಇವತ್ತು ನಮ್ಮ ಮಂಡಲದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂತ ಪ್ರಧಾನ ಅಧ್ಯಕ್ಷರಾದ ಹೇಮಂತ್ ಶೆಟ್ಟಿ ದೇವರಿಗೆ ಅವರಿಗೆ ಮಂಡಲದ ಪರವಾಗಿ ಸ್ವಾಗತ ಬರುತ್ತಿದೆ. ಅದೇ ರೀತಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ನಾಯಕರಾದಂಥ ಕೆ ಜಾನನ್ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಕೂಡ ಮಂಡಲದವರೆಗೆ ಸ್ವಾಗತ ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ರವೀಂದ್ರ ಶೆಟ್ಟಿ ಉಳಿದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಜಿಲ್ಲೆಯ ಕಾರ್ಯದರ್ಶಿಗಳು ಮಂಡಲ ಪ್ರಭಾರಿಯಾದಂಥ ದಿನೇಶ್ ಅಂತೂರು ಅನ್ನೋದಿದ್ದಾರೆ, ಅವರಿಗೆ ಕೂಡ ಮಂಡಲದವರೆಗೆ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಜಿಲ್ಲೆಯ ಸಹಕಾರ ಪ್ರಕೋಷ್ಠದ ಸಂಚಾಲಕರಾದ ರಾಜನಾಮ್ ಭಟ್ಟಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾದಂಥ ಸಂತೋಷ್ ರೈ ಬೋಳಿದ್ದಾರೆ, ಅವರು ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ರಾಜ್ಯದ ಮೀನುಗಾರ ಪ್ರಕೋಷ್ಠದ ರಾಜ್ಯ ಸಂಸದರಾದ ಯಶವಂತ್ ಅಮೀನ್ ಇದ್ದಾರೆ, ಅವರು ಕೂಡ ಸ್ವಾಗತ ಕೊಟ್ಟಿದ್ದೇವೆ. ಅದೇ ರೀತಿ ಮಂಡಲದ ಎಲ್ಲ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಕಾರ್ಯದರ್ಶಿಗಳು, ಅದೇ ರೀತಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಸೇರಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ನೀಡುತ್ತಾ ಮುಂದಕ್ಕೆ ಕಾರ್ಯಕ್ರಮವನ್ನು ನಡೆಸಬೇಕು. ಹಾಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕೀ ಹೋರಾಟ ಹೋರಾಟ, ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೆ ಹೋರಾಟ 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 ಹೋರಾಟ. ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ. ಬಂದ್ರೆ ಇವತ್ತಿನ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಕೆ ಜಯರಾಮ್ ಶೆಟ್ಟಿ ಅವರು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಕೆ ಜಯರಾಮ್ ಶೆಟ್ಟಿ ಅವರು. ಮಂಗಳೂರು ಕ್ಷೇತ್ರದ ಪಕ್ಷದ ಕಾರ್ಯಕರ್ತರೇ, ನಾಯಕರೇ, ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿಯ
ಪರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ನಮಗೂ ಅಷ್ಟೇನಲ್ಲ ಇದು. ನಾನು 1969ರಿಂದ ಜನಸಂಘ ಆನಂತರ ಬಿಜೆಪಿ, ಅವಾಗಿಂದಲೂ ಕೂಡ ಒಂದಲ್ಲ ಒಂದು ವಿಚಾರ ಸರ್ಕಾರ ಜನ ವಿರೋಧಿ ಕಾರ್ಯಕ್ರಮದ ವಿರುದ್ಧ ನಾವು ಪ್ರತಿಭಟನೆ ಮಾಡಿಯೇ ಬೆಳೆಸಿಕೊಂಡವರು. ಆದ್ದರಿಂದ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕಚ್ಚಾ ವಸ್ತುಗಳ ತೈಲ ಬೆಲೆಯ ಬೆಲೆ ಏರಿಕೆಯಾದರೆ ಅನಿವಾರ್ಯವಾಗಿ ಅದರ ಬೆಲೆ ಜಾಸ್ತಿ ಆಗ್ತದೆ. ಆದರೆ ಇವರು ಹಾಗೆ ಮಾಡ್ತಾ ಇಲ್ಲ. ಇವರು ಸೇಲ್ಸ್ ಟ್ಯಾಕ್ಸ್ ಹಾಕಿದ್ದಾರೆ ಹೆಚ್ಚಾಗಿ. ಆದ್ದರಿಂದ 1 ಲೀಟರ್ಗೆ 3 ರೂಪಾಯಿ ಹಾಗೆ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ಬದುಕುವಂಥದ್ದು, ಬಸ್ಸಿಗೆ ರಿಕ್ಷಾಕ್ಕೆ ಇನ್ನು ಮುಂದೆ ಹೋಗುವಂಥವರು ಜಾಸ್ತಿ ಕೊಡಬೇಕು. ಈಗಾಗಲೇ ಸರ್ಕಾರ ಪ್ರಸ್ತಾವ ಮಾಡಿದೆ, ನಾವು ಬಸ್ಸಿನ ದರವನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ತೇವೆ ಅಂತ. ಆದ್ದರಿಂದ ಇವತ್ತು ಒಂದು ಕಡೆ ಬಸ್ಸಿನ ರೇಟ್ ಜಾಸ್ತಿ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ನ ರೇಟ್ ಜಾಸ್ತಿ, ಅದರ ಮುಖಾಂತರ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗುವುದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಓದಿದೆ ಸಿದ್ದರಾಮಯ್ಯ ಅವರ ಗೃಹ ಮಂತ್ರಿಗಳು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಲಾಠಿ ಚಾರ್ಜ್ ಮಾಡಿ ಅಥವಾ ಕಾನೂನು ಕ್ರಮ ಕೈಗೊಳ್ಳಿ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ನಿಮ್ಮ ಹಿರಿಯ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು 1975ನೇ ಇಸವಿಯಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿ ಎಂದು ಘೋಷಣೆ ಮಾಡಿದರು. ಯಾಕಂತ ಹೇಳಿದ್ರೆ ಅವರು ಚುನಾವಣೆಯಲ್ಲಿ ಸೋತಾವಾಗ ರಾಜನಾರಾಯಣ ಅವರು ಅವರ ವಿರುದ್ಧ ಗೆದ್ದವಾಗ ಅವರು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತದೆ ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು. ಆದ್ದರಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹತ್ರ ಮತ್ತೆ ಗೃಹ ಮಂತ್ರಿ ಹತ್ರ ಹೇಳ್ತಾ ಇದ್ದೇನೆ, ನಿಮ್ಮ ಯಾವುದೇ ಕಾನೂನು, ನಿಮ್ಮ ಯಾವುದೇ ಲಾಠಿ ಚಾರ್ಜ್ ನಮ್ಮ ಮೇಲೆ ಪ್ರಭಾವ ಬೀಳುವುದಿಲ್ಲ. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿಯನ್ನು ವಿರೋಧ ಮಾಡಿಕೊಂಡು ಜೈಲಿಗೆ ಹೋಗಿ ಈ ದೇಶದಲ್ಲಿ ಪ್ರಜಾತಂತ್ರವನ್ನು ಯಶಸ್ವಿಯಾಗಿ ನಾವು ನಿಭಾಯಿಸಿದೆವು. ಆದ್ದರಿಂದ ಇವತ್ತೇನು ನಾವು ರಾಜ್ಯದಲ್ಲಿ ಕೇಂದ್ರದಲ್ಲಿ ನಾವು ಸರ್ಕಾರ, ನಿಮ್ಮ ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ಒಂದು ಮಾತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗಿರುವಾಗ ಪತ್ರಿಕೆಯಲ್ಲಿ ವರದಿಯಾಗಿತ್ತು, ಡೆಲ್ಲಿಯಿಂದ 100 ರೂಪಾಯಿ ಅಭಿವೃದ್ಧಿಗೋಸ್ಕರ ಕಳಿಸಿದ್ರೆ ಮಂಗಳೂರಿಗೆ ಬರುವಾಗ ಅದು 40 ರೂಪಾಯಿ ಸಿಗ್ತದೆ. ಇವತ್ತು ಮೋದಿಯವರು ಪ್ರಧಾನಿ ಆಗಿದ್ದಾಗ ಡೆಲ್ಲಿಯಿಂದ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ಕೂಡ ಮಂಗಳೂರಿಗೆ ಹೋಗ್ತದೆ. ಇದೇ ವ್ಯತ್ಯಾಸ. ಆದ್ದರಿಂದ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೇವೆ, ನೀವು ಅನಗತ್ಯವಾಗಿ ನಮಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಬೇರೆ ಬೇರೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರನ್ನವರು ಸಮಜಾಯಿಸಿಕೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಇವತ್ತು ಸಾಮಾನ್ಯ ಜನರ ಜೀವನ ನಿರ್ವಹಣೆಗೆ ಬೇಕಾದಂಥ ಅಥವಾ ಸಾಮಾನ್ಯ ಜನರ ಅವಶ್ಯಕತೆಗೆ ಬೇಕಾದಂಥ ದಿನನಿತ್ಯ ಓಡಾಟಕ್ಕೆ ಬೇಕಾದಂಥ ಬಸ್ಸಿನ ದರಗಳು, ವಿದ್ಯುತ್ ದರಗಳನ್ನು ನೀವು ಅನಿವಾರ್ಯವಾಗಿ ಬೇರೆ ಬೇರೆ ಕಾಲದಿಂದ ಹೆಚ್ಚುವರಿ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಜನಜಾಗೃತಿ ಮಾಡುವಂಥದ್ದು ಇದು ಕಾರ್ಯಕ್ರಮ. ಇದರಲ್ಲೇ ಇರೋ ಪ್ರಜಾಪ್ರಭುತ್ವವನ್ನು ನಾವು ಹೇಳಿಕೊಡ್ತಾ ಇದ್ದೀವಿ. ಆದರೆ ಜನ ಇದರ ಬಗ್ಗೆ ಅರಿತುಕೊಳ್ಬೇಕು. ಯಾಕೆ ಈ ಸರ್ಕಾರ ಬೇಜವಾಬ್ದಾರಿ ತಗೊಂಡು ವಾಲ್ಮೀಕಿ ನಿಗಮ ಉಂಟು, ಮೊನ್ನೆ ಭ್ರಷ್ಟಾಚಾರದಲ್ಲಿ ಆಗ್ತದೆ, ಅದೆಲ್ಲ ಕೋಟಿಗಟ್ಟಲೆ ಹಣ. ನಿಮ್ಗೆ ಏನಾಗಿದೆ, ನಿಮಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಿ, ನಾವು ನಡೆಸ್ತೇವೆ. ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೀವಿ, ನಡೆಸಿಕೊಟ್ಟಿದ್ದೇವೆ. ಆದ್ದರಿಂದ ಇವತ್ತು ಬೆಲೆ ಏರಿಕೆಯನ್ನು ನೀವೇನು ಏರಿಕೆ ಮಾಡಿದ್ರೆ ಅದನ್ನು ಹಿಂತೆಗೆಬೇಕು. ಏನು ಹೆಚ್ಚುವರಿಯಾಗಿ 1 ಲೀಟರ್ ಡೀಸೆಲ್ಗೆ 1 ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದೀವಿ, ಅದು ಸೇಲ್ಸ್ ಟ್ಯಾಕ್ಸ್ ಮುಖಾಂತರ ಅದನ್ನು ನೀವು ವಾಪಸ್ ತಗೊಳ್ಬೇಕು. ಸಾಮಾನ್ಯ ಜನರಿಗೆ ಬದುಕುವಂಥ ಅವಕಾಶವನ್ನು ಮಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡೋದ್ರ ಮುಖಾಂತರ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ಇದೊಂದು ಜನಜಾಗೃತಿ ಕಾರ್ಯಕ್ರಮ. ಇವತ್ತು ನಮ್ಮನ್ನು ನೀವು ಜೈಲಿಗೆ ಹಾಕಿ ಅಥವಾ ಬೇರೆ ಕಡೆ ತಗೊಂಡೋಗಿ ಅದು ಪ್ರಶ್ನೆ ನಮ್ಮ ಮೇಲೆ ಬೀಳುವುದಿಲ್ಲ. ಇದು ಹೋರಾಟ ಇನ್ನಷ್ಟು ಮುಂದುವರಿತಾ ಇದೆ. ರಾಜ್ಯದಲ್ಲಿ ನಾವು ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ನೀವು ಯಶಸ್ವಿಯಾಗಿ ವಿರೋಧ ಪಾರ್ಟಿ ಹಿಡಿದುಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಯಶಸ್ವಿಯಾಗಿ ಅಧಿಕಾರ ಕೊಟ್ಟರೆ ಅದನ್ನು ಕೂಡ ನಿಭಾಯಿಸದೇ ಇರುವಂಥ ಈ ಕಾಂಗ್ರೆಸ್ ಆದಷ್ಟು ಬೇಗ ತೊಲಗಿ ಸಾಮಾನ್ಯ ಜನರಿಗೆ ನಿಂತುವಂತಹ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಮುಂಚೂಣಿಯನ್ನು ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಯಶಸ್ವಿಯಾಗಬೇಕು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು
ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿ ಅವರಿಗೆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮುಂದಕ್ಕೆ ನಮ್ಮ ಜಿಲ್ಲೆಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಟ್ಟು ನಮ್ಮ ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಘೋಷಣೆ. ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ತೈಲ ಬೆಲೆ ಏರಿಸಿದ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಜೇಬಿಗೆ ಕತ್ತರಿ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಜೇಬಿಗೆ ಕತ್ತರಿ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಇವತ್ತು ಜನಸಾಮಾನ್ಯರಿಗೆ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ. ನೀವೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಈ ರಾಜ್ಯದಲ್ಲಿ ಜೀವನವನ್ನು ನಡೆಸಬೇಕು. ನೀವು ನಮಗೆ ಓಟನ್ನು ಕೊಡಬೇಕು, ನಮ್ಮನ್ನು ಬಹುಮತದಿಂದ ಆರಿಸಬೇಕು ಎಂಬ ಒಂದು ಭರವಸೆಯನ್ನು ನೀಡಿ ಇವತ್ತು ಅಧಿಕಾರದಲ್ಲಿರತಕ್ಕಂಥ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು? ಇವರು ಏನು ಜನರಿಗೆ ಕಲ್ಯಾಣ ಮಾಡಿದ್ದಾರೆ, ಏನು ಜನರಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಜನ ಅವರ ಪ್ರಶ್ನಿಸುವಂತಹ ಕಾಲ ಸನ್ನಿಹಿತ. ಭಾರತೀಯ ಜನತಾ ಪಾರ್ಟಿ ಈ ಬಗ್ಗೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ನಡೆಸಿ ಗೊತ್ತು, ವಿರೋಧ ಪಕ್ಷದ ನಿಂತು ಕೂಡ ಗೊತ್ತು. ಈ ರೀತಿಯಾಗಿ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಒಂದು ಸರ್ಕಾರ ಪಕ್ಷ ಯಾವುದೇ ಇರಲಿ, ನಮ್ಮ ಈಗ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ನಡೆಸುತ್ತಿರುವಂತಹ ಈ ದುರಾಡಳಿತದ ವಿರುದ್ಧ ಧ್ವನಿಯನ್ನು ಎತ್ತತಕ್ಕಂತಹ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸದಾ ಮಾಡಲಿಕ್ಕಿದೆ. ಇವತ್ತು ಅದಕ್ಕೇ ಡೀಸೆಲ್, ಪೆಟ್ರೋಲ್ ಮುಂತಾದ ಬೇರೆ ಬೇರೆ ರೀತಿಯಲ್ಲಿ ದರವನ್ನು ಏರಿಸುವುದರ ಮೂಲಕ ಜನಸಾಮಾನ್ಯರಿಗೆ ಕೊಡುಗೆ ಕೊಟ್ಟಂತಹ ಈ ಸರ್ಕಾರ ಉಳಿಬೇಕಾ ಎಂಬ ಪ್ರಶ್ನೆಯನ್ನ ಜನ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಮೊನ್ನೆ 3 ರೂಪಾಯಿ 3.5 ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ದರ ಏರಿಕೆಯನ್ನು ಮಾಡಿ ನಾವು ಆ ಗ್ಯಾರಂಟಿ ಈ ಗ್ಯಾರಂಟಿಯನ್ನು ಕೊಡ್ತೇವೆ ಅಂತೇಳಿ ಜನರನ್ನು ಮೋಸ ಮಾಡಿ ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ವಂಚಿತರನ್ನಾಗಿ ಮಾಡಿ ಓಟನ್ನು ಪಡೆದು ಗದ್ದುಗೆಯಲ್ಲಿ ಕುಳಿತು ಜನರಿಗೆ ಮಾಡತಕ್ಕಂಥ ಅನ್ಯಾಯವನ್ನು ಜನ ಸಲ್ಲಿಸುವುದಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬರತಕ್ಕಂಥ ದಿನಗಳಲ್ಲಿ ಕೂಡಲೇ ನೀವೇನು ಈ ಒಂದು ಬೆಲೆ ಏರಿಕೆಯನ್ನು ಮಾಡಿದ್ದೀರಿ ಅದನ್ನು ಕೂಡಲೇ ಇಳಿಸಬೇಕು. ಜನರ ಆಕ್ರೋಶಕ್ಕೆ ನೀವು ಬಲಿಯಾಗ್ತೀರಿ. ಮುಂದಿನ ದಿನಗಳಲ್ಲಿ ಜನರ ಆಕ್ರೋಶಕ್ಕೆ ಬಲಿಯಾಗ್ತೀರಿ. ಜನ ಎದ್ದು ನಿಂತು ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ಕಾಲ ಸನ್ನಿಹಿತ. ಎಚ್ಚರಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ. ಬಹಳ ಮುಖ್ಯವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಸರ್ಕಾರವನ್ನು ಆರಂಭ ಮಾಡಿದರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸರ್ಕಾರ ಈ ರಾಜ್ಯದಲ್ಲಿ ಎಂತೆಂಥ ಯೋಜನೆಗಳನ್ನ, ಒಂದು ಜನಪರ ಯೋಜನೆಗಳನ್ನ ಈ ಸರ್ಕಾರ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇಡೀ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಈ ಯೋಜನೆಯನ್ನ ಜನ ಸ್ವಾಗತಿಸಿದ್ರು, ಹಮ್ಮಿಕೊಂಡು ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನೇ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿಬಿಟ್ಟು ಇದು ಜನರಿಗೆ ಕೊಟ್ಟಂತಹ ಗ್ಯಾರಂಟಿ ಸಿದ್ದರಾಮಯ್ಯ ಅವರ ಸರ್ಕಾರ. ಮೊನ್ನೆ ಲೋಕಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಭಾರಿ ಭಾಷಣವನ್ನು ಮಾಡಿದ್ರು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು. ನಮ್ಮ ಸರ್ಕಾರ ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ಎಲ್ಲರೂ ಕೂಡ ಇವತ್ತು ಜನ ಬಹಳ ಬುದ್ಧಿವಂತರಿದ್ದಾರೆ. ಜನರಷ್ಟೇನು ದಡ್ಡರಲ್ಲ. ಜನರು ಬಹಳ ಸೂಕ್ಷ್ಮವಾಗಿ ಎಲ್ಲ
ಬೇರೆ ಬೇರೆ ರೀತಿಯಲ್ಲಿ ಈ ಬಗ್ಗೆ ಧ್ವನಿಯನ್ನ ಎತ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕಳೆದ ಬಾರಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರ ಒಂದು ರೂಪಾಯಿ ಏರಿಕೆ ಮಾಡಿದಾಗ ಇವರು ಒಂದು ಸ್ಕೂಟರ್ ಅನ್ನ ದ್ವಿಚಕ್ರ ವಾಹನವನ್ನ ಆ ಕಡೆಯಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಈ ಕಡೆಯಿಂದ DKC ಅವರು ಒಂದು ಚಟ್ಟವನ್ನ ರೆಡಿ ಮಾಡಿಕೊಂಡು ಪ್ರತಿಭಟನೆ ಮಾಡಿದ್ರು. ಇವತ್ತು ಇವರ ಚಟ್ಟವನ್ನು ಯಾರು ಬಗೆದುಕೊಳ್ಳುವುದು? ಇದು ನಮಗೆ ಇರ್ತಕ್ಕಂಥ ಪ್ರಶ್ನೆ. ಇವತ್ತು 3 ರೂಪಾಯಿ 3 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರಲ್ಲ, ಇದನ್ನು ಯಾರು ಅನುಭವಿಸುವಂತದ್ದು? ಜನಸಾಮಾನ್ಯರ ನಾವು ಅಲ್ಪಸಂಖ್ಯಾತರ ನಾವು ಹಾಗೆ ಹೀಗೆ ಅಂತೇಳಿ ಬಗೆ ಮುಚ್ಚಿಕೊಂಡಂತಹ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜನರ ಮುಂದೆ ತಳತಕ್ಕೆ ನಿಂತ ಪರಿಸ್ಥಿತಿ ಬಂದಿದೆ. ಯಾವತ್ತೂ ಕೂಡ ಈ ರಾಜ್ಯದ ದೀನರು, ದಲಿತರು, ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನರ ಒಂದು ಮೆಚ್ಚುಗೆಗೆ ಪಾತ್ರವಾದ ಸರ್ಕಾರ ಇದನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಒಂದು ಜನ ಮುಂದೆ ಬರ್ತಾ ಇದ್ದಾರೆ, ಏನು ಓಟ್ ಹಾಕಿ ಗೆಲ್ಲಿಸತಕ್ಕಂತ ನಮ್ಮ ಜನ ಇವತ್ತು ಪಶ್ಚಾತ್ತಾಪ ಪಡುವಂತ ಬೆರಳನ್ನ ಮುಖದ ಮೇಲೆ ಕೈ ಇಟ್ಕೊಂಡು ನಾವು ಹಾಕಿದ್ವಲ್ಲ ಈ ಪಾರ್ಟಿಗೆ ಓಟು ಅಂತೇಳಿ ಚಿಂತಾಗೀಡರಾಗಿದ್ದಾರೆ ರಾಜ್ಯದ ಜನ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಯಾವ ರೀತಿ ನಮ್ಮಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರಿದ್ದಾಗ ಕೇಂದ್ರದ ಆ ಒಂದು ಯೋಜನೆ ಬಂದಾಗ ಅದಕ್ಕೆ ಇನ್ನಷ್ಟು ಒಂದು ನಾವು ಹಣವನ್ನು ಹಾಕಿ ಅದನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನ ಮಾನ್ಯ ಯಡಿಯೂರಪ್ಪನವರು ಮಾಡಿದ್ರು. ಆ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಿಲ್ಲಿಸಿತು. ನಾನು ಆಗ ಹೇಳಿದಂತೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಿತು. ಈ ರೀತಿ ಜನರಿಗೆ ಬೇಕಾದಂತ ಜನಪರ ಯೋಜನೆಗಳನ್ನ ನಿಲ್ಲಿಸಿ ನಾನು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯನವರ ಈ ಸರ್ಕಾರಕ್ಕೆ ಜನ ವಾಗ್ದಾನಿಸಿ ಹೋಗತಕ್ಕಂಥ ದಿನ ಮುಂದಿನ ದಿನಗಳಿದೆ. ನಾನು ಹೇಳುವಂತದ್ದು ಇದು ಗ್ಯಾರಂಟಿ ಸರ್ಕಾರ ಅಲ್ಲ. ಒಂದು ಮೇಲೆ ಇದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಕೊಡುಕೊಳ್ಳುವ ಸರ್ಕಾರ. ಒಂದು ಕೈಯಿಂದ ತಗೊಂಡು ಇನ್ನೊಂದು ಕೈಯಿಂದ ಕೊಡತಕ್ಕಂಥ ಗ್ಯಾರಂಟಿ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ. ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಈ ಭರವಸೆಗೆ ನಾವೆಲ್ಲ ಒಳಗಾಗಬಾರದು. ಭಾರತೀಯ ಜನತಾ ಪಾರ್ಟಿಯ ಬೇಡಿಕೆ ಇದೆ, ಏನು ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ತಕ್ಷಣ ಈ ಬೆಲೆ ಏರಿಕೆಯನ್ನ, ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ತಕ್ಷಣ ನಿಲ್ಲಿಸಬೇಕು. ಈ ಒಂದು ಪ್ರತಿಭಟನೆ ಕೇವಲ ಸಾಂಕೇತಿಕವಾಗಿ ಮಾತ್ರ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಸೂಚನೆ ಮೇರೆಗೆ ಬೃಹತ್ ಪ್ರಮಾಣದ ಹೋರಾಟವನ್ನ ನಾವು ಮಾಡಲಿಕ್ಕಿದ್ದೇವೆ ಎಂಬ ಎಚ್ಚರಿಕೆಯನ್ನ ಕೊಡುತ್ತಾ, ಬರಬೇಕಾದ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಾಡಿನ ಜನ ಪಕ್ಷಭೇದ ಮರೆತು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿಯೆತ್ತತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡಬೇಕು. ದಕ್ಷತೆಯ ಸರ್ಕಾರವಾದ ರೀತಿಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವೆಲ್ಲರೂ ಕೂಡ ತೊಡಗಿಸಬೇಕು ಅಂತ ಹೇಳುತ್ತಾ, ಅವಕಾಶಕ್ಕಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆಲ್ಲರೂ ಕೂಡ ವೈಯಕ್ತಿಕ ಅಭಿನಂದನೆ ಸಲ್ಲಿಸುತ್ತಾ, ಈ ಪ್ರತಿಭಟನೆ ಎಲ್ಲಿಯವರೆಗೆ ಮುಂದುವರೆಯುತ್ತದೆ ಅಲ್ಲಿಯವರೆಗೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೇಳುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಹಿರಿಯ ಪ್ರಮುಖ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನತೆ ಮೇಲೆ ಬೆಲೆ ಏರಿಕೆ ಬರಾಗಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲೆಯ ನಾಯಕರು OBC ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಜೋಗಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಮಂಡಲದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ OBC ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಗಿ ಅವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. भारत माता की भारतीय जनता पार्टी की भारतीय जनता पार्टी की सम्मान्य नरेंद्र मोदी जी की भारतीय जनता पार्टी ಮಂಗಳೂರು ಮಂಡಲ ವತಿಯಿಂದ ಇವತ್ತು ಏನು ರಾಜ್ಯವ್ಯಾಪಿ ರಸ್ತೆ ತಡೆ ಬೆಲೆ ಏರಿಕೆಯ ವಿರುದ್ಧ ನಾವಿವತ್ತು ರಾಜ್ಯವ್ಯಾಪಿಯಾಗಿ ಒಂದು ಸಾಂಕೇತಿಕವಾದ ರೀತಿಯ ಪ್ರತಿಭಟನೆಯನ್ನು ಕೈಗೊಳ್ಳಬೇಕು ಅನ್ನೋ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ
ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಮಂಡಲದಲ್ಲಿ ಈ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡಬೇಕು ಅಂತ ಆಗತಕ್ಕಂಥ ವ್ಯವಸ್ಥೆಯನ್ನು ತಂದಿಟ್ಟಂತ ಸರ್ಕಾರ ಯಾವುದು ಅಂತ ಹೇಳಿದ್ರೆ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇವತ್ತು ರಾಜ್ಯದ ಎಲ್ಲ ಜನರ ಹಿತವನ್ನು ಕಾಪಾಡಬೇಕಾಗಿರತಕ್ಕಂಥ ಸರ್ಕಾರ ಇವತ್ತು ಜನರ ಹಿತವನ್ನು ಕಾಪಾಡ್ತಾ ಇಲ್ಲ. ಗ್ಯಾರಂಟಿ ಅಂತ ನಮ್ಮ ಜನರ ಮನಸ್ಸಿಗೆ ತುರುಕಿ ಅವರ ಕಡೆಯಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಜನರ ಹಿತವನ್ನು ಕಾಪಾಡ್ತಾ ಇಲ್ಲ. ಜನರಿಗೆ ಬೆಲೆ ಏರಿಕೆ ಎನ್ನತಕ್ಕಂಥ ಬೆಳೆಯತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನರ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರಿಸತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಗ್ಯಾರಂಟಿ ಹೇಳ್ತಾರೆ, ಅವರಿಗೆ ಗ್ಯಾರಂಟಿ ಇಲ್ಲ. ಇವತ್ತು ಯಾವತ್ತು ನಮ್ಮ ಸರ್ಕಾರ ಬೀಳ್ತದೆ, ಯಾವತ್ತು ನಮ್ಮ ಸರ್ಕಾರ ಹೋಗ್ತದೆ ಅನ್ನುವಂತ ಹೆದರಿಕೆ ಇಲ್ಲ. ಇವತ್ತು ಸರ್ಕಾರವನ್ನು ನಡೆಸತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ನಾನೊಂದು ಎರಡು ವಿಚಾರವನ್ನು ಉಲ್ಲೇಖ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ಮಾಡಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ 60 ವರ್ಷದಿಂದ ಅಧಿಕಾರವನ್ನು ಮಾಡ್ತಾ ಬಂತು. ಆ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು? ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿತು. ಒಂದೆರಡು ಕಾಮನ್ವೆಲ್ತ್ ಅನ್ನತಕ್ಕಂಥ ಏಮ್ಸಿನಲ್ಲಿ ಒಂದು ಟಿಶ್ಯೂ ಪೇಪರಿನ ಭ್ರಷ್ಟಾಚಾರವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಸರ್ಕಾರ ಇದೆ, ಅದು ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಲ್ಲಿ 2G ಸೆಕ್ಟರ್ ಏನಂತ ಹಗರಣ, ಇವು ಈ ಹಗರಣಗಳೆಲ್ಲ ಒಂದೆರಡು ಸಂಖ್ಯೆ ಹಗರಣಗಳೆಲ್ಲ. ನಾವು ಮೊದಲಿಗೆ ಒಂದು ಸಂಖ್ಯೆಯನ್ನು ಬರೆದ್ರೆ 0 ಎಲ್ಲಿ ಮುಕ್ತಾಯ ಆಗ್ತದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯ ಹಗರಣಗಳನ್ನು ಮಾಡ್ತಾ ಬಂದಂತಹ ಸರ್ಕಾರ ಕೇಂದ್ರದಲ್ಲಿ ಅವತ್ತು ಆಡಳಿತ ಮಾಡ್ತಾ ಬಂತು. 60 ವರ್ಷದಿಂದ ದೇಶದ ಜನರನ್ನು ಹಾಳು ಮಾಡಿ, ಭ್ರಷ್ಟಾಚಾರವನ್ನು ಕೂಪವಾಗಿ ಮಾಡಿ, ಇಡೀ ದೇಶವನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಸಹ ಅದೇ ರೀತಿಯ ಆಡಳಿತವನ್ನು ಮಾಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಡೀಸೆಲ್ ಬೆಲೆ ಇರ್ಬೋದು, ಪೆಟ್ರೋಲ್ ಬೆಲೆಗಳಿರ್ಬೋದು. ನಾವು 2 ರೂಪಾಯಿ ಪೆಟ್ರೋಲ್ ಬೆಲೆಗೆ 3 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಯನ್ನು 3.5 ರೂಪಾಯಿಯನ್ನು ಏರಿಸಿದ್ದೇವೆ. 3.5 ರೂಪಾಯಿ ಡೀಸೆಲ್ ಬೆಲೆಯನ್ನು ಏರಿಸಿದ್ದೇವೆ. ಇವತ್ತು ನಾವು ಯಾಕೆ ಬೇಕಾಗಿ ಬೆಲೆಯನ್ನು ಏರಿಸಿದ್ದೇವೆ ಅನ್ನುವಂಥ ಪ್ರಶ್ನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಮೊಂಡುತನದ ಉತ್ತರವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ನಾವು ಯಾಕೆ ಬೆಲೆಯನ್ನು ಏರಿಸಬೇಕು? ಕರ್ನಾಟಕದ ಜನತೆಯ ಗ್ಯಾರಂಟಿಗಳನ್ನು ಈಡೇರಿಸಬೇಕಾದ್ರೆ ನಾವು ಎಲ್ಲಿಂದ ಹಣವನ್ನು ತರಬೇಕು ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಯೋಗ್ಯತೆ ಇಲ್ಲ, ಧೈರ್ಯ ಇದ್ರೆ ನೀವು ಸರ್ಕಾರವನ್ನು ಬಿಡದೆ ಮುಂದಿನ ದಿವಸದಲ್ಲಿ ಮತದಾರರ ಮುಂದೆ ಬನ್ನಿ. ನಿಮ್ಮ ಜೊತೆಗೆ ಚುನಾವಣೆಯನ್ನು ಎದುರಿಸಿ ನಾವು ಯಾವ ರೀತಿಯಲ್ಲಿ ನಿಮಗೆ ಜನರು ಪಾಠವನ್ನು ಕಲಿತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಬೆಲೆ ಏರಿಸಿರತಕ್ಕಂಥದ್ದು ಕೇವಲ ಡೀಸೆಲ್ ಹಾಗೂ ಪೆಟ್ರೋಲ್ಗೆ ಮಾತ್ರ ಅಲ್ಲ, ಇವತ್ತು ಒಬ್ಬ ಬಡ ಕುಟುಂಬದ ಒಬ್ಬ ವ್ಯಕ್ತಿ, ಒಂದು ಫ್ಯಾಮಿಲಿ ಇವತ್ತು ಒಂದು ಆಸ್ತಿಯನ್ನು ತಗೊಂಡಂತಹ ಸಂದರ್ಭದಲ್ಲಿ ಅವುಗಳನ್ನು ರಿಜಿಸ್ಟ್ರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಹಾಕತಕ್ಕಂಥ ಸ್ಟಾಂಪ್ ಡ್ಯೂಟಿ ಮೊದಲು ಎಷ್ಟಿತ್ತು, ತೆರಿಗೆ ಎಷ್ಟಿತ್ತು? ಇವತ್ತು ಹಾಕತಕ್ಕಂಥ ತೆರಿಗೆಗಳು ಅದರ ದುಪ್ಪಟ್ಟಾಗಿದೆ. ಇದು ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ. ಇವತ್ತು ಜನರಿಗಂತೂ ರಾಜ್ಯದ ಕಾರ್ಯಕರ್ತರಿಗಂತೂ ಯಾವುದೇ ರೀತಿಯ ಗ್ಯಾರಂಟಿಗಳು ಬೇಡ.
ಕೇವಲ ಆಡಳಿತವನ್ನು ಮಾತ್ರ ಮಾಡಿಕೊಟ್ಟಿರತಕ್ಕಂಥ ಕಾರ್ಯಕರ್ತರಲ್ಲ. ನಾವು ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು, ಹೋರಾಟಗಳನ್ನು ಮಾಡ್ತಾ ಜನರ ಹಿತವನ್ನು ಕಾಪಾಡುವ ದೃಷ್ಟಿಯಲ್ಲಿ ನಾವು ಈ ರೀತಿಯ ಹೋರಾಟಗಳನ್ನು ಮಾಡ್ತೇವೆ. ಮುಂದಿನ ದಿವಸವೂ ಈ ರೀತಿಯ ಹೋರಾಟಗಳನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಇವತ್ತು ರಾಜ್ಯದ ಸನ್ಮಾನ್ಯ ಗಣವೆತ್ತ ಮುಖ್ಯಮಂತ್ರಿಗಳ ಒಬ್ಬ ದೇಶದ ಕಾನೂನು ಕಟ್ಟಳೆಗಳನ್ನು ಕಾಪಾಡಬೇಕಾಗಿರತಕ್ಕಂಥ ಒಬ್ಬ ಹೋಮ್ ಮಿನಿಸ್ಟರ್ ಇವತ್ತು ರಾಜ್ಯದ ಪೊಲೀಸ್ ಇಲಾಖೆಗೆ ಆದೇಶವನ್ನು ಮಾಡ್ತಾರೆ. ಒಂದು ಆದೇಶವನ್ನು ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ರಾಜ್ಯದಲ್ಲಿ ಈ ರೀತಿಯ ಬೆಲೆ ಏರಿಕೆಯ ಅಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಆ ಕಾರ್ಯಕರ್ತರು ಇರ್ಬೋದು, ರಾಜ್ಯದ ಜನರಿರ್ಬೋದು, ಅವರ ಮೇಲೆ ಲಾಠಿ ಚಾರ್ಜ್ಗಳನ್ನು ಮಾಡುವಂತ ಮಾತುಗಳನ್ನು ಹೇಳಿಕೊಂಡು ಇವತ್ತು ದೇಶದಲ್ಲಿ ಕ್ಯಾರೆಕ್ಟರ್ ಕೊಡಿ ಎನ್ನುವಂತ ಮಾತುಗಳನ್ನು ಹೇಳಿಕೊಂಡು ಮುಂದಿನ ಮಹೇಶ್ ಜೋಗಿ ಅವರಿಗೆ ವಂದನೆಗಳು. ಜನರಿಗೆ ಬೆಲೆ ಏರಿಕೆ ಬರೆ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯ ಬಂಧುಗಳೇ, ಇಂಥ ಈ ಪ್ರತಿಭಟನೆ ಉದ್ದೇಶಿಸಿದ ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲಾದ ಮಾಜಿ ಅಧ್ಯಕ್ಷರಾಗಿನ ಶ್ರೀಮತಿ ಧನಲಕ್ಷ್ಮಿ ಕಟ್ಟಿ ಅವರಿಗೆ ನಮ್ಮೊಟ್ಟಿಗೆ ಪಾತ್ರಗಳಿಗೆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ. बोलो भारत माता की, भारत माता की, भारत माता की. ಆತ್ಮೀಯ ಸರ್ಕಾರದ ಬೆಲೆ ಏರಿಕೆಯ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ರೂಪಿಸುತ್ತಿರುವಂತಹ ಮಂಡಲದ ಪ್ರಧಾನ ಅಧ್ಯಕ್ಷರಾದಂತಹ ಎಂ.ಎನ್. ಶೆಟ್ಟಿ ಅವರೇ, ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿ ಅವರೇ, ನಡೆದಂತಹ ಎಲ್ಲ ನಾಯಕರೇ, ಕಾರ್ಯಕರ್ತ ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಬ್ಬ ಮೂರ್ಖನಿಗೆ ಆಸ್ತಿ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಎದ್ದು ಕೊಡೆ ಹಿಡಿತಾನಂತೆ. ಇವತ್ತು ರಾಜ್ಯ ಸರ್ಕಾರದ ಈ ಯೋಜನೆಗಳು ಕೂಡ ಭಾಗಿಯಾಗಿದೆ. ಹೆಣ್ಮಕ್ಳನ್ನ ಉಳಿಸಬೇಕು, ನಾರಿ ಶಕ್ತಿಯನ್ನ ಬೆಳೆಸಬೇಕು ಅಂತ ಹೇಳಿ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಅದೇ ನಾರಿಯರು ಮನೆಯನ್ನ ಬಿಟ್ಟು ಹೋಗುವಂತ ಸಂದರ್ಭ ಬಂದಿದೆ. ಕಾಡು ಪಿದಾಡು ಹೋಯಿನ ಅಪ್ಪೆಯಲ್ಲಿ ಬೈಜಲ್ ಪಡೆದು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಒಂದೇ ಬುದ್ಧಿವಂತೇವೆ ಒಂದೊಂದು ಅಣ್ಣನಲ್ಲಿ ಎನ್ನ ಪಡೆದಿ ಪೋತಿನಾಲು ಫ್ರೀ ಬಂದು ನನ್ನೆಲ್ಲ ಇಲ್ಲಿ ಕೊಟ್ಟಿದ್ದು ಜಾಗನ್ನು ಈಗ ಲಕ್ಷ್ಮಿ ಹೆಪ್ಪಾಡ್ತಾರೆ. ಲಕ್ಷ್ಮಿ ಊರಲ್ಲಿ ಏನಂತ ಗೊತ್ತಿಚ್ಚಿ ಭಾರಿ ತಿಳಿಯಲು ಎಂಬರು ಪುಂಜೋಲನ ಸಬಲೀಕರಣ, ಅಭಿವೃದ್ಧಿ, ಶಕ್ತಿ, ಒಡಪ್ಪನಿಗೆನ ಶಕ್ತಿ ಯೋಜನೆ, ಈ ಅವೇ ಶಕ್ತಿ ಯೋಜನೆ ನಿಶಕ್ತಿ ಆತನ ನರ ದೌರ್ಬಲ್ಯ ಆದ ಈ 5 ದಿನಗೋಸ್ಕರ ಎಂಕೆನ ಮಾತು ಸಾರ್ವಜನಿಕರಿಗೆ ಪೆಟ್ರೋಲು ಒಂದೊಂದು ದಿನಸಿದ ಮಿತ್ತನಿಗೆ ಈತ ರೇಟ್ ಮಾಡುವಂತ ಸಿದ್ದರಾಮಯ್ಯ ಗಾಂಧಿ ಗೊತ್ತಿಜಾಂಡ ಇಂಚಿನ ಯೋಜನೆ ಮಾತ ಕಾಣ್ತಂದಾಂಡ ಎಂಗನ ಅಪ್ಪೆಲ್ಲ ಓಡಪ್ಪೋವೆಲ್ಲ ಈ ಸಂದರ್ಭ ಎಂಗನ ಹಿರಿಯ ಕೇಂದ್ರದ ಎಂಗನ ಮಾಧ್ಯಮದ ಮಾರ್ಗದರ್ಶಕರು ಸನ್ಮಾನ್ಯ ವಾಜಪೇಯಿಯು ಪ್ರಧಾನಮಂತ್ರಿ ಆದ ಪುನಃ ಅದು ಒಮ್ಮೆ ನಮ್ಮನೆದ ಒಂದು ಸಂಘರ್ಷದ ಪಾತ್ರ ಬಂದಿದೆ. ಇನ್ನು ಓಡಮುಟ್ಟ ಅಪತ್ರ ಪಣ್ಣನಾಡ ಒಂದು ಗೌರವ ದೇಶದ ಪ್ರಧಾನಮಂತ್ರಿಗಳು
ಹೋರಾಟವನ್ನು ದಯಾನಂದ ಮಾರೀಶ್ ಅವರು ಮತ್ತೆ ಮಾಡ್ತಿದ್ದೇವೆ, ನಮ್ಮ ಮಹೇಶ್ ಜೋಗಿ ಐದುವರು ಮಾಡ್ತಿದ್ದೇವೆ, ರವೀಂದ್ರ ರೆಡ್ಡಿ ಮಾಡ್ತಿದ್ದೇವೆ, ಧನ್ವಂತರ ಮಾಡ್ತಿದ್ದೇವೆ. ರಿಪೀಟ್ ಮಾಡ್ತಾರೆ. ಇನ್ನೊಂದು ರಾಜ್ಯದ ಅಧ್ಯಕ್ಷರನ್ನ ಆದೇಶ ಪ್ರಕಾರ, ಜಿಲ್ಲಾಧ್ಯಕ್ಷರನ್ನ ನೇತೃತ್ವಗಳು, ಕ್ಷೇತ್ರಾಧ್ಯಕ್ಷರ ಹೇಮಂತ್ ಮುಂದಾಗಬಹುದು, ತೈಲ ಬೆಲೆ ಏರಿ ಏರಿನ ಐನು ಕಮ್ಮಿ ಮಾಡಿಕೊಡಬೇಕು ಹೋರಾಟ ಸ್ಟಾರ್ಟ್ ಆಗ್ತದೆ. ಏಕಮಟ್ಟ ರಾಜ್ಯ ಸರ್ಕಾರ ತೈಲ ಬೆಲೆ ಕಮ್ಮಿ ಮಾಡಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಿತ್ಯ ನಿರಂತರವಾದ ರಾಜ್ಯದ ಪ್ರತಿ ಒಂದು ಜಿಲ್ಲೆಗಳ ಅಲ್ಲಿ ಹಳ್ಳಿಗಳ ಗಲ್ಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಬೋದು. ಈ ಹೋರಾಟ ಏನೇನು ಮುಗಿಮಂದಿ ಎಲ್ಲ ಕನಗಟ್ಟಲ್ಲಿ ಹೋಗಿ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತ್ರ ದೂರ ಏಪನ ರೇಟ್ ಕಮ್ಮಿ ಆಗುವುದು ಬಿಜೆಪಿಯಲ್ಲಿ ಏಪ ಹೋರಾಟ ಮಾಡ್ತಾರೆ. ಹೋರಾಟಕ್ಕೂ ಅಕ್ಕನೆಲ್ಲ ಸಹಕಾರ ಬಂಧನ ಆಪದಾಯ 500 ರೂಪಾಯಿ ಬೆಂಕುನಾಯಿಲ್ಲ ದಿನಕ್ಕೂ 2 ಲೀಟರ್ ಪೆಟ್ರೋಲ್ ಬಾಡುನಲ್ಲ 7 ರೂಪಾಯಿ ಕಮ್ಮಿ ಆಗುವುದು. 7 ರೂಪಾಯಿದಲ್ಲಿ ಒಂದು ತಿಂಗಳಿಗೆ 270 ರೂಪಾಯಿ ಕಮ್ಮಿ ಆಗುವುದು. ಅಂಚಾದ ಪ್ರತಿಯೊಂದಿನ ಮನಸ್ಸನ್ನು ಇದರಲ್ಲೊಂದು ಕಾಂಗ್ರೆಸ್ ಸರ್ಕಾರ ಮಂತ್ರಾಂತರ ಈ ಅನ್ಯಾಯದ ವಿರುದ್ಧ ಇಡೀ ರಾಜ್ಯದ ಜನರ ಜಾತಿ ಮತ್ತು ಭೇದ ಕೊಟ್ಟು ಶ್ರೀಮಂತ ಬರದ ನಂತರ ಕೊಟ್ಟು ನಾವು ಮಾತ್ರ ಹೋರಾಟ ನಂಬರು ಬಂದ ಮನಸ್ಸನ್ನು ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ತುಂಬಬಹುದು. ರಾಜ್ಯದ ಅಧ್ಯಕ್ಷರು ಎಂದಿನ ಆದೇಶ ಬಂದಿಲ್ಲ, ಜಿಲ್ಲಾಧ್ಯಕ್ಷರು ಎಂದಿನ ನೇತೃತ್ವದ ಬಂದಿಲ್ಲ, ಕ್ಷೇತ್ರಾಧ್ಯಕ್ಷರು ಎಂದಿನ ಮುಂದಾಗುತ್ತದೆ ಬಂದಿಲ್ಲ. ಇದು ಸಂಪೂರ್ಣವಾದ ಬೆಂಬಲವನ್ನು ನಿರಂತರ ಹೋರಾಟವು ಏಕಮುಖ ರೇಟ್ ಕಮ್ಮಿ ಆಗಿಲ್ಲ, ಆತಮುಖ ಹೋರಾಟ ಐದು ಪಾದೆಯಲ್ಲಿ ಹೋಗಿ ನಾನು ಅಂದಿನ ಹೋರಾಟ ನಂಬಿದ್ದೀನಿ. ನಾನು ಈ ವಾರ ಬಸ್ ಟಿಕೆಟ್ ಜಾಸ್ತಿ ಮಾಡಬೇಕು ನಡೀತಾ ಇದ್ದು ಒಂದು ವಾರ ಬಸ್ ಟಿಕೆಟ್ ಜಾಸ್ತಿ ಮಾಡ್ಕೊಂಡು ಕಮ್ಮಿ ಆಗುದು. ಗ್ಯಾರಂಟಿ ಆದರೆ ರಾಜ್ಯ ಸರ್ಕಾರದ ಅವಕಾಶ ಖಾಲಿ ಆಗಲ್ಲ. ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಓಟ್ ಬರ್ಕ್ ನೀಡ್ತಾವಲ್ಲ ಆ ನಿಮಿತ್ತ ಗ್ಯಾರಂಟಿ ಕೊಡೋರು ನಾನು ಪೆಟ್ರೋಲ್ ಡೀಸೆಲ್ ರೇಟ್ ಏರಿಸೋರು, ಬಸ್ ಟಿಕೆಟ್ ಏರಿಸೋರು ಬೇರೆ ಆ ಸಿದ್ದರಾಮಯ್ಯ ಡಿಕೆಶಿ ಕಾಣಾಗ್ತದೆ ಮುಂದೆ ಆ ನನಸಾಯಿಸಿ ನನಸಾವಲಿಗೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ನಿರಂತರವಾದ ಹೋರಾಟ ಮಾಡಿಕೊಳ್ಳುವ ಅನ್ನೊಂದು ಪಾತ್ರೆಗಳ ಅವಕಾಶ ಕೊಡುವುದು ನನಗೆ ಊರೇ ಇಲ್ಲ. ಇದೇ ವೈದ್ಯರಂತಿನ ಕ್ಷೇತ್ರ ಸಮಿತಿಯ ಮಾತಾ ಪದಾಧಿಕಾರಿಗಳಿಗೆ, ಮಾತಾ ಮೋರ್ಚಾದ ಅಧ್ಯಕ್ಷರಿಗೆ, ಮಾತಾ ಪ್ರತಿಪಕ್ಷದ ಅಧ್ಯಕ್ಷರಿಗೆ, ಭಾರತೀಯ ಜನತಾ ಪಾರ್ಟಿಯ ದೇವರ ಕಾರ್ಯಕರ್ತ ಮಂಡಳಿಗೆ, ಮಾತಾ ಜನಪ್ರತಿನಿಧಿಗಳಿಗೆ ನಮಸ್ಕಾರ ಬಂದು ಅಕ್ಕೇರಿಗೆ ಇಲ್ಲ ನಮ್ಮ ಕ್ಷೇತ್ರದ ಪ್ರಭಾವದ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆದ